ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾಗಿರೋ ಆಂಧ್ರ ಸ್ಪೆಷಲ್ ರೆಸಿಪಿ ಇವತ್ತು. ಫ್ರೆಂಡ್ಸ್, ಈ ಪಾಲಕ್ ಮೇಥಿ ಪಪ್ಪು ಎಲ್ಲರಿಗೂ ಇಷ್ಟವಾಗಿರೋ ಒಂದು ರೆಸಿಪಿ. ಆ ರೆಸಿಪಿನೇ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಮೇಥಿ ಪಪ್ಪು ಅನ್ನೋದು ತುಂಬ ಸ್ಪೆಷಲ್ ರೆಸಿಪಿ. ಇದು ಮೇಥಿ ಮಾತ್ರ ಅಲ್ಲ, ಮತ್ತು ಪಾಲಕ್ ಸೊಪ್ಪಲ್ಲೂ ನಾವು ಮಾಡ್ಬೋದು, ಮೆಂತ್ಯ ಸೊಪ್ಪಲ್ಲಿ, ಸಬ್ಬಕ್ಕಿ ಸೊಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಯಾವ ಸೊಪ್ಪು ಹಾಕಿದ್ರು ಅದರಲ್ಲೂ ಸ್ಪೆಷಲ್ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತುಂಬಾ ಸ್ಪೆಷಲು. ನಾನು ಇವತ್ತು ಅದರ ಜೊತೆ ದಂಟಿನ ಸೊಪ್ಪು ಸೇರಿಸಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟು ಕುಕ್ಕರಲ್ಲಿ ನಾವು ಬೇಳೆ ಬೇಯಿಸ್ಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ಪು ತೊಗರಿಬೇಳೆ, ಇನ್ನೊಂದು ಅರ್ಧ ಕಪ್ಪು ಹೆಸರುಬೇಳೆ. ಅರ್ಧ ಕಪ್ಗೂ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀರಿ, ಬೇಕಾದರೆ ನೀವು ಸಮಕ್ಕೆ ಹಾಕ್ಬೋದು. ಇದು ಅರ್ಧ ಅಂತ. ಇದು ಒಂದು 2 ಸತಿ ಕ್ಲೀನಾಗಿ ತೊಳೆದುಬಿಟ್ಟು ಒಂದು 4 ವಿಸಿಲ್ ಇಟ್ಕೊಳ್ಳೋಣ. ಬೇಳೆ ತೊಳೆದಿದ್ದಾಯಿತು. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ತುಪ್ಪ 1 ಸ್ಪೂನ್ ಬಿಟ್ಟು ಬೇಯಿಸಿದ್ರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಿದ್ರೆ ನೀರಲ್ಲಿ ಹೋಗಿಬಿಡುತ್ತೆ ತುಪ್ಪ ಎಲ್ಲ. ಅದರಿಂದ ನೀರು ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಕುಕ್ಕರ್ನ ಒಂದು 4 ವಿಸಿಲ್ ಇಟ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೇಯಬೇಕು. ನಾನೀಗ ಒಂದು 3 ಥರ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ಕ್ಲೀನಾಗಿ ತೊಳೆದ್ಬಿಟ್ಟು ಅರ್ಧ ಕಟ್ಟು ಪಾಲಕ್ ಸೊಪ್ಪು, ಅರ್ಧ ಕಟ್ಟು ದಂಟಿನ ಸೊಪ್ಪು, ಅರ್ಧ ಕಟ್ಟು ಮೆಂತ್ಯ ಸೊಪ್ಪು. ನೀವು ಪಾಲಕ್ಕು ಮೆಂತ್ಯ ಒಂದು ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮೆಂತ್ಯಗಿಂತ ಪಾಲಕ್ ಜಾಸ್ತಿ ಸೇರಿಸ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಳೆನೂ ಚೆನ್ನಾಗಿ ಬೆಂದಿದೆ ನೋಡಿ. 4 ವಿಸಿಲ್ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಮಾತ್ರ. ಇದನ್ನು ಚೆನ್ನಾಗಿ ಮಸ್ಕೊಳ್ಳಿ. ಬಿಸಿಯಲ್ಲೇ ನೀವು ಮಸಿದ್ರೆ ಅದು ನೈಸಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ತಣ್ಣಗಾದರೆ ಅಷ್ಟು ಸಾಫ್ಟಾಗಿ ಬರೋಲ್ಲ. ಅದರಿಂದ ಬಿಸಿಯಲ್ಲೇ ನೀವು ಅದನ್ನು ಮಸ್ಕೋಬೇಕು. ಮತ್ತಿದ್ರೆ ಮತ್ತಲ್ಲಿ ಮಸಿಡಿ, ಇನ್ನೂ ಚೆನ್ನಾಗಿ ನೈಸಾಗಿರುತ್ತೆ. ಬೇಳೆ ಎಲ್ಲ ಮಸ್ಕೊಂಡೆ. ಈಗ ಇದು ಆದಮೇಲೆ ನಾವು ಒಗ್ಗರಣೆ ನೋಡ್ಕೊಳ್ಳೋಣ. ಮಸ್ತಿದ್ದಾಯಿತು ಬೇಳೆ. ಈಗ ಒಗ್ಗರಣೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಮಾಮೂಲಿ ಸಾಸಿವೆ ಹಾಕಿ. ಸಾಸಿವೆ ಒಂದು ಅರ್ಧ ಸ್ಪೂನು, ಯಾಕಂದರೆ ಇವತ್ತು ಕ್ವಾಂಟಿಟಿ ಕಡಿಮೆನೇ ಹಾಕಿದ್ದೀನಿ ನಾನು. ಬೇಳೆ ಅರ್ಧ ಕಪ್ಪೆ ಹಾಕಿರೋದು, ಇದು ಅರ್ಧ, ಅದು ಕಾಲು ಅಂತ. ಸೊಪ್ಪು ಅದಕ್ಕೆ ತಕ್ಕಷ್ಟು ಕಡಿಮೆನೇ ಇದೆ. ನಾವು ಬೇಳೆ ಹೆಂಗೆ ಹಾಕ್ತೀವಿ ಅದಕ್ಕೆ ತಕ್ಕಂಗೆ ಸೊಪ್ಪು ಹಾಕಬೇಕು. ಜಾಸ್ತಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ, ಬೇಳೆ ಕಡಿಮೆ ಇದ್ದರೆ. ಸಾಸಿವೆ ಎಲ್ಲ ಸಿಡ್ದಿದ್ದಾಯ್ತು. ಈಗ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಹಾಕಿ, ಆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಘಮ. ಈರುಳ್ಳಿ, ಸಾಂಬಾರು ಈರುಳ್ಳಿ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ದಪ್ಪ ಈರುಳ್ಳಿ ಒಂದು ದಪ್ಪದು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು ಸೇರಿಸ್ಕೊಳ್ಳಿ. ಆ ಬೆಳ್ಳುಳ್ಳಿ ಸ್ಮೆಲ್ಲು ತುಂಬ ಮುಖ್ಯ, ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ಲು. ಇದು ಹಾಕಿ ನಾವು ಒಗ್ಗರಣೆ ಮಾಡಿದ್ರೆ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಯಿತು. ಈಗ ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಾನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ. ನಾನು ಒಂದು 4 ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ. ಇದು ಖಾರ ಇರುತ್ತೆ ಜಾಸ್ತಿ, ಅದರಿಂದ 4 ಸೇರಿಸಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಒಂದು ದಪ್ಪದು ಒಂದೇ ಒಂದು ಸೇರಿಸಿದ್ದೀನಿ. ಚಿಕ್ಕದಾದರೆ ಒಂದು 2 ಸೇರಿಸ್ಕೊಳ್ಳಿ. ಆದಷ್ಟು ನಾಟಿ ಟೊಮೊಟೊ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ. ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಸಿಮೆಣಸಿನ್ಕಾಯಿನೂ ಜೊತೆಗೆ ಸೇರಿ ಫ್ರೈ ಆಗಿದೆ. ಈಗ ಕಟ್ ಮಾಡಿರೋ ಸೊಪ್ಪು, 3 ಥರ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಮೊದಲು ಪಾಲಕ್ ಸೊಪ್ಪು ಸೇರಿಸಿದ್ದೀನಿ, ಆಮೇಲೆ ದಂಟಿನ ಸೊಪ್ಪು, ಆಮೇಲೆ ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು. ಪಾಲಕ್ ಒಂದು ಸ್ವಲ್ಪ ಕಡಿಮೆನೇ ಇತ್ತು ಇವತ್ತು, ನನಗೆ ಸಿಕ್ಕಿಲ್ಲ ಪಾಲಕ್ ಜಾಸ್ತಿ ಇವತ್ತು. ಅದರಿಂದ ಪಾಲಕ್ ಕಡಿಮೆ ಇದೆ. ಪಾಲಕ್ ಆದಷ್ಟು ನೀವು ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಸೊಪ್ಪು ನಿಧಾನಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ.
ಯಾಕಂದರೆ ಪಾತ್ರೆ ನಂದು ಒಂದು ಸ್ವಲ್ಪ ಚಿಕ್ಕದಾಯಿತು, ಅಗಲ ಆಗಿದೆ. ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಸೊಪ್ಪನ್ನ ಹಂಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. ಆಮೇಲೆ ನೀರು ಒಂದು ಲೋಟ ಅಷ್ಟು ನೀರು ಸೇರಿಸ್ಕೊಳ್ಳಿ, ಯಾಕಂದರೆ ಸೊಪ್ಪು ಬೇಗ ಬೆಂದೋಗುತ್ತೆ. ಇನ್ನು ಹುಣಸೆ ನೀರೆಲ್ಲ ಸೇರಿಸ್ಬೇಕು, ಅದರಿಂದ ಒಂದು ಸಣ್ಣ ಲೋಟ ನೀರು ಸೇರಿಸ್ಕೊಳ್ಳಿ. ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಹುಣಸೆ ನೆನೆ ಹಾಕಿ ಆ ನೀರನ್ನ ಕಿವುಚ್ಕೊಂಡಿದ್ದೀನಿ, ಹುಣಸೆ ನೀರನ್ನ, ಅದನ್ನು ಸೇರಿಸ್ಕೊಳ್ಳೋಣ ಈಗ. ಯಾಕಂದರೆ ಹುಣಸೆ ನೀರು ಹಾಕಲಿಲ್ಲ ಅಂದರೆ ಈ ಸಾಂಬಾರು ಟೇಸ್ಟ್ ಬರೋಲ್ಲ. ನೀವು ಏನೇ ಮಾಡಿದ್ರೂ ಬೇಳೆ ಹಾಕಿದ್ರೆ ಅದಕ್ಕೆ ಒಂದು ಸ್ವಲ್ಪ ಆದರೂ ಹುಣಸೆಹಣ್ಣು ಹಾಕಲೇಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಹುಣಸೆ ನೀರು ಉಪ್ಪು ಎರಡೂ ಸೇರಿಸಿ ಈಗ ಮಿಕ್ಸ್ ಮಾಡೋಣ. ಈಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇದಕ್ಕೆ ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಲೋ ಮೀಡಿಯಮ್ ಫ್ಲೇಮ್ಗಿಟ್ಟು ಒಂದು 5 ನಿಮಿಷ ಇದನ್ನು, ಸೊಪ್ಪು ಬೇಗ ಬೆಂದೋಗುತ್ತೆ. ಒಂದು 5 ನಿಮಿಷ ಬೆಂದರೆ ಸಾಕು. ಸೊಪ್ಪು ಬೆಂದಿದೆಯಾ ಅಂತ ನೋಡೋಣ. ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ ನೋಡಿ ಸೊಪ್ಪು ಬೆಂದಮೇಲೆ. ಈಗ ನಾವು ಮಸ್ತಿರೋ ಬೇಳೆನ ಸೇರಿಸ್ಕೊಳ್ಳೋಣ. ಈಗ ಮಸ್ತಿರೋ ಬೇಳೆನ ಸೇರಿಸ್ಕೊಳ್ಳೋಣ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಅದು ಸೊಪ್ಪು ಒಗ್ಗರಣೆ ಮಾಡಿದ್ದೀವಲ್ಲ, ಬೇಯ್ತಾ ವಾಸನೆ ತುಂಬ ಚೆನ್ನಾಗಿದೆ, ಘಮ ನೋಡಿ. ಗಟ್ಟಿಯಾಗಿರಬೇಕು ಅಂದರೆ ಇದು ಬೇಳೆ ಮಸ್ತಿರೋದು, ಅದಕ್ಕೆ ಜಾಸ್ತಿ ನೀರು ಸೇರಿಸಿ ಬೇಯಿಸಬಾರ್ದು. ಬೇಳೆ ಎಲ್ಲ ಸೇರಿಸಿದ್ದಾಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ತೊಳೆದು ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಕಡೆ ಇರುತ್ತಲ್ಲ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಆದಷ್ಟು ಒಂದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರತ್ತೆ. ಈಗ ಕುಕ್ಕರ್ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿದ್ದಾಯಿತು ನೀರು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಕಡೆ ಇರುತ್ತೆ ಬೇಳೆ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು 6 ರಿಂದ 7 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಆದರೆ ಲೋ ಮೀಡಿಯಮ್ ಫ್ಲೇಮ್ ಇಟ್ಟೆ, ಫಾಸ್ಟ್ ಅಲ್ಲ, ಲೋ ಮೀಡಿಯಮ್ ಫ್ಲೇಮಲ್ಲೇ. ನೋಡಿ ದಾಲ್ ಕಲರೇ ಚೇಂಜ್ ಆಯಿತು, ಚೆನ್ನಾಗಿದೆ ಕಲರ್ ನೋಡೋಕ್ಕೆ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಗೆ ನಾವು ಈ ಸಾರನ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಖಾರ ಜಾಸ್ತಿ ಇರಲ್ಲ ಇದರಲ್ಲಿ, ವಾಸನೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಟೈಮ್ ಆಯಿತು, 6-7 ನಿಮಿಷನೇ ಆಗಿದೆ. ಸಾರು ರೆಡಿ ಆಯಿತು. ಈಗ ಇದಕ್ಕೆ ಒಂದು ಒಗ್ಗರಣೆ, ಮತ್ತೆ ಇನ್ನೊಂದು ಒಗ್ಗರಣೆ ಹಾಕಬೇಕು. ಸಾರನ್ನ ಇಳಿಸ್ಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕೋಣ. ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸಾಸಿವೆ. ಈಗ ಸಾಸಿವೆ 1 ಸ್ಪೂನ್ ಹಾಕಿ ಒಗ್ಗರಣೆ ಹಾಕೋಣ. ಸಾಸಿವೆ ಸಿಡಿಲಿ 1-2 ಒಣಗಿದ ಮೆಣಸಿನ್ಕಾಯಿ, ಅಂದರೆ ಗುಂಟೂರು ಮೆಣಸಿನ್ಕಾಯಿ, ಅದನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ 1-2. ಸ್ಟವ್ ಆಫ್ ಮಾಡಿದ್ಮೇಲೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಅಚ್ಕಾರದ ಪುಡಿ ಸೇರಿಸಿ ನಾವು ಒಗ್ಗರಣೆ ಮಾಡಬೇಕು. ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, ಆ ಕಲರ್ಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಇಂಗು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೀವು ಲಾಸ್ಟಲ್ಲಿ ಈ ಒಗ್ಗರಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಈ ಒಗ್ಗರಣೆ ಮಾಡಿದ್ರೇ ನಿಮಗೆ ಒರಿಜಿನಲ್ ಟೇಸ್ಟು ಸಿಗೋದು. ಅದರಿಂದ ನೀವು ಒಗ್ಗರಣೆ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ರೂ ಸಾಕು. ಕಲರ್ ಮತ್ತು ಚೆನ್ನಾಗಿ ಕಾಣಿಸುತ್ತೆ, ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ನೀವು ತುಪ್ಪ ಹಾಕ್ಕೊಂಡೇ ಊಟ ಮಾಡಬೇಕು ಅನ್ನಕ್ಕೆ. ಈಗ ಒಗ್ಗರಣೆ ಮಾಡಿರೋದನ್ನ ದಾಲ್ಗೆ ಸೇರಿಸ್ಕೊಳ್ಳೋಣ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.